ಸ್ನೇಹಿತರೆ, ಕೆಲವರ ದೇಹ ಪ್ರಕೃತಿ ಯಾವ ಥರ ಇರುತ್ತೆ ಅಂದರೆ ಕೈಕಾಲು ಸಣ್ಣ ಹೊಟ್ಟೆ ದಪ್ಪ, ಇದೊಂದು ಕಾಂಬಿನೇಷನ್. ವೆಯ್ಟ್ ಸಹಿತ ತುಂಬ ಏನು ಜಾಸ್ತಿ ಇರಲ್ಲ, ಆದ್ರೂ ಹೊಟ್ಟೆ ಒಂಥರ ಯಾವಾಗಲೂ ಪ್ರೆಗ್ನೆನ್ಸಿ ಇರೋ ಥರ ಅಥವಾ ಬಲ್ಜಾಗಿರೋ ಥರ ಇರುತ್ತೆ, ಎಸ್ಪೆಷಲಿ ಲೇಡೀಸಲ್ಲಿ, ಎಸ್ಪೆಷಲಿ ಆಫ್ಟರ್ ಪ್ರೆಗ್ನೆನ್ಸೀಸ್. ಇದಕ್ಕೆ ಮೂಲತಃ ಏನು ಕಾರಣ ಇರುತ್ತೆ ಅಂದರೆ ನಮ್ಮ ಮಸಲ್ಸ್ ಆಫ್ ಅಬ್ಡಮನ್ ಏನಿರುತ್ತೆ, ರೆಕ್ಟಸ್ ಅಬ್ಡಮಿನಿಸ್, ಸಿಕ್ಸ್ ಪ್ಯಾಕ್ಸ್ ಮಸಲ್ ಇದೆಯಲ್ಲ ಅದು, ಅದ್ರ ಪಕ್ಕ ಇರುವಂತಹ ಆಬ್ಲಿಕ್ ಮಸಲ್ಸ್, ಇದೆಲ್ಲ ಒಂದು ಶೀತ್ ಥರ ಅದು ಲೂಸ್ ಆಗಿ ಏನಾಗುತ್ತೆ, ನಮ್ಮ ಹೊಟ್ಟೆಯ ಒಳಗಡೆ ಇರುವಂತಹ ಅಂಗಾಂಗಗಳನ್ನು ಅದು ಹಿಡಿದಿಟ್ಕೊಳ್ಳೋಕ್ಕಾಗ್ತಿರಲ್ಲ, ಅವೆಲ್ಲ ಒಂಥರ ಜೋತ್ ಬಿದ್ದ ಹಾಗೆ ಹೊರಗಡೆಗೆ ಬರ್ತಾ ಇರುತ್ತೆ. ಇದಕ್ಕೆ ವಿಸೆರಾಪ್ಟೋಸಿಸ್ ಅಂತೀವಿ. ಇದರಿಂದ ಏನಪ್ಪ ಆಗುತ್ತೆ, ನೋಡೋಕ್ಕಷ್ಟೇ ಚೆನ್ನಾಗಿರಲ್ಲ ಅಷ್ಟೇ ತಾನೇ, ಹೊಟ್ಟೆ ಯಾವಾಗಲೂ ಪ್ರೆಗ್ನೆಂಟ್ ಇರೋ ಥರ ಇರುತ್ತೆ ಅಷ್ಟೇ ಅಂತನ್ನೋದಲ್ಲದೆ, ಇದರ ಮೇಯ್ನ್ ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ ಈ ಥರ ಆರ್ಗನ್ಸ್ ಎಲ್ಲ ಮುಂದೆ ಜೋತ್ ಬಿದ್ದಾಗ ನಮ್ಮ ಸ್ಪೈನ್ ಮೇಲೆ ಎಕ್ಸೆಸ್ ಪ್ರೆಷರ್ನ ಇದು ಮಾಡುತ್ತೆ. ಆ ಬೆನ್ನೆಲುಬು ಏನು ಹೀಗಿರುತ್ತೆ ಅದು ಹೀಗೆ ಬೆಂಡ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗೇ ಎಷ್ಟೇ ವೆಯ್ಟ್ ಕಮ್ಮಿ ಇದ್ರೂ ಕೆಲವರಿಗೆ ತುಂಬ ಬೆನ್ನು ನೋವು ಬರ್ತಾ ಇರುತ್ತೆ. ಸೊ ಇದನ್ನು ಕರೆಕ್ಟಾಗಿ ಅನಲೈಸ್ ಮಾಡಿಬಿಟ್ಟು ಆಮೇಲೆ ಇದನ್ನು ಈ ಮಸಲ್ಸ್ನ ಟೈಟ್ ಮಾಡಿ, ಅವುಗಳಲ್ಲಿರೋಂಥ ಗ್ಯಾಪನ್ನು ಸರಿ ಮಾಡಿ, ಅದರ ಲೂಸ್ನೆಸ್ನ ಟೈಟ್ ಮಾಡಿ, ಆರ್ಗನ್ಸ್ನೆಲ್ಲ ಚೆನ್ನಾಗಿ ಒಳಗಡೆಗೆ ಟೈಟಾಗಿ ಪ್ಯಾಕ್ ಮಾಡಿದಾಗ ಸ್ಪೈನ್ ಹೀಗೆ ಬೆಂಡ್ ಆಗ್ತಾ ಇರೋದು ಹೀಗೆ ಸ್ಟ್ರೈಟ್ ಆಗುತ್ತೆ, ಬೆನ್ನು ಸಹಿತ ಕಡಿಮೆ ಆಗುತ್ತೆ. ಯಾವುದೇ ಪ್ಲಾಸ್ಟಿಕ್ ಸರ್ಜರಿ ಬರೀ ಕಾಸ್ಮೆಟಿಕ್ ಸರ್ಜರಿ ಆಗಿರೋದಿಲ್ಲ, ಅದೊಂದು ಫಂಕ್ಷನಲ್ ಸರ್ಜರಿ ಆಗಿರುತ್ತೆ. ಈಗ ಇದು ಬರೀ ಹೊಟ್ಟೆ ಉಬ್ಬಿರೋದನ್ನು ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಬರೀ ಸಿನಿಮಾ ತಾರೆಯರು ಮಾತ್ರ ಮಾಡ್ಕೋಬೇಕು ಅಂತಿಲ್ಲ, ನಿಮ್ಮ ಜೀವನದಲ್ಲಿ ನೀವೇ ತಾರೆಯರು. ಸೊ ಹಾಗಾಗಿ ಯಾವುದೇ ಸರ್ಜರಿ ಮಾಡಿಸ್ಕೊಂಡ್ರೂ ಚೆನ್ನಾಗಿ ಕ್ವಾಲಿಫೈಡ್ ಪ್ಲಾಸ್ಟಿಕ್ ಸರ್ಜನ್ ಹತ್ರ ಕನ್ಸಲ್ಟ್ ಮಾಡಿ ಮಾಡ್ಕೊಳ್ಳಿ.